ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ಸ್ಟೈಲ್ ವಿತ್ ಜ್ಯೋತಿ ಬ್ಲಾಗ್ಸ್. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಆನ್ಲೈನಲ್ಲಿ ಒಂದಷ್ಟು ಇಯರಿಂಗ್ಸ್ ಮತ್ತು ಕಾಟನ್ ಸ್ಯಾರೀಸ್ನ ಪರ್ಚೇಸ್ ಮಾಡಿದ್ದೆ. ಸೊ ಅದೆಲ್ಲ ಹೇಗಿದೆ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಕೊರಿಯನ್ ಇಯರಿಂಗ್ಸ್ ಮತ್ತು ಕಾಟನ್ ಸ್ಯಾರೀಸ್ನ ತರಿಸಿದ್ದೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ. ನಿಮಗೂ ಬೇಕಿದ್ರೆ ಈ ವಿಡಿಯೋನ ನೀಟಾಗಿ ಕಂಪ್ಲೀಟಾಗಿ ನೋಡಿ. ನಿಮ್ಗೆ ಯಾವುದಾದ್ರೂ ಪ್ರಾಡಕ್ಟ್ಸ್ ಬೇಕು ಅಂದರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ. ಕಮ್ ಲೆಟ್ಸ್ ಗೋ. ಫಸ್ಟು ರಿವ್ಯೂ ಮಾಡ್ತಾ ಇದ್ದೀನಿ. ಈ ಇಯರಿಂಗ್ಸ್ ಬಟರ್ಫ್ಲೈ ಡಿಸೈನ್ ಇದೆ. ಆ್ಯಕ್ಚುಲಿ ನಾನು ವಿಡಿಯೋದಲ್ಲಿ ನೋಡುವಾಗ, ಇಮೇಜ್ ನೋಡುವಾಗ ಇನ್ನೂ ದೊಡ್ಡದಾಗಿ ಕಾಣಿಸ್ತಾ ಇತ್ತು. ಸೊ ಸ್ವಲ್ಪ ದೊಡ್ಡದು ಬರ್ಬೋದು ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ಇಲ್ಲಿ ಚಿಕ್ಕದಿದೆ. ನೋ ಪ್ರಾಬ್ಲಮ್, ಹಾಕಿ ಟ್ರೈ ಮಾಡಿ ನೋಡುವ ಹೇಗಿದೆ, ಹೇಗೆ ಕಾಣಿಸ್ತದೆ ಅಂತ. ಏನಂತ ಗೊತ್ತಿಲ್ಲ ಫ್ರೆಂಡ್ಸ್, ನನಗಂತೂ ಇಯರಿಂಗ್ಸ್ ಅಂದರೆ ತುಂಬಾ ಇಷ್ಟ. ಸೂಪರ್, ಚೆನ್ನಾಗಿ ಕಾಣಿಸ್ತಿದೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಇಷ್ಟ ಆಯಿತು. ಸೊ ನನ್ನ ನೆಕ್ಸ್ಟ್ ಇಯರಿಂಗ್ಸ್ ಇದಂತೂ ತುಂಬ ಯೂನಿಕ್ ಆಗಿದೆ, ತುಂಬ ಚೆನ್ನಾಗಿದೆ. ವೆಸ್ಟರ್ನ್ ಡ್ರೆಸ್ ಮೇಲೆ, ಕೊರಿಯನ್ ಡ್ರೆಸ್ಸಸ್ ಮೇಲೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಈ ಇಯರಿಂಗ್ಸ್. ಬೋ ಡಿಸೈನಲ್ಲಿದೆ ನೋಡಿ. ಇದು ಅಷ್ಟೇ, ಹೊರಗಡೆ ಎಲ್ಲ ಹೋಗುವಾಗ ವೆಸ್ಟರ್ನ್ ಡ್ರೆಸ್ಸಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನನಗಿದು ಯೂನಿಕ್ ಆಗಿದೆ ಅಂತ ಅನಿಸ್ತು. ಸೊ ಅದಕ್ಕೋಸ್ಕರ ನಾನು ಇದನ್ನು ಆ್ಯಡ್ ಮಾಡಿಕೊಂಡೆ. ಇದು ಅಷ್ಟೇ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಆ್ಯಂಡ್ ನನ್ನ ನೆಕ್ಸ್ಟ್ ಇಯರಿಂಗ್ ಬಂದು ಇದು ಸ್ವಲ್ಪ ದೊಡ್ಡದಾಗಿದೆ, ಗ್ರೀನ್ ಸ್ಟೋನ್ನಲ್ಲಿದೆ. ಈ ಇಯರಿಂಗ್ನ ನಾನು ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಇದೆ, ಇದು ಸೆಲ್ವಾರ್ ಮೇಲೆ ಅಥವಾ ಸ್ಯಾರೀಸ್ ಮೇಲೂ ನಾವು ಮ್ಯಾಚ್ ಮಾಡ್ಕೋಬೋದು. ಸೊ ಹಾಗಾಗಿ ನಾನು ಇದನ್ನು ಕಾರ್ಡ್ಗೆ ಹಾಕ್ಕೊಂಡೆ, ಚೆನ್ನಾಗಿತ್ತು. ಆ್ಯಂಡ್ ನನಗೆ ಇನ್ನೊಂದು ಏನಂದರೆ, ಗ್ರೀನ್ ಸ್ಟೋನ್ ಬೇಗ ಅಟ್ರ್ಯಾಕ್ಟ್ ಆಗುತ್ತೆ ನನಗೆ, ಗೊತ್ತಿಲ್ಲ ಯಾಕೆ ಅಂತ. ತುಂಬ ಇಷ್ಟ ನನಗೆ ಗ್ರೀನ್ ಕಲರ್ ಅಂದರೆ. ಸಕ್ಕತ್ತಾಗಿ ಕಾಣಿಸ್ತದಲ್ಲ ಗೈಸ್. ನಿಮಗೆ ಈ ಇಯರಿಂಗ್ಸ್ನ ಲಿಂಕ್ ಎಲ್ಲ ಬೇಕು ಅಂತಂದರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ, ನಾನು ನಿಮಗೆ ಡೈರೆಕ್ಟಾಗಿ ಲಿಂಕ್ನ ಶೇರ್ ಮಾಡ್ತೀನಿ. ಆ್ಯಂಡ್ ನನ್ನ ನೆಕ್ಸ್ಟ್ ಇಯರಿಂಗ್ ಬಂದು ಇದು ನೋಡಿ, 2-in-1 ಆಗಿ ಯೂಸ್ ಮಾಡ್ಬೋದು. ಇದನ್ನು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಇದು ಅಷ್ಟೇ, ಇದೆಲ್ಲ ಕೊರಿಯನ್ ಟಾಪ್ಸ್ ಮೇಲೆ, ಕೊರಿಯನ್ ಡ್ರೆಸ್ಸಸ್ ಮೇಲೆ ಆ್ಯಂಡ್ ವೆಸ್ಟರ್ನ್ ಔಟ್ಫಿಟ್ ಅಂತಲೇ ಹೇಳ್ಬೋದು. ವೆಸ್ಟರ್ನ್ ಔಟ್ಫಿಟ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. 2-in-1 ಅಂತ ಹೇಳಿದ್ನಲ್ಲ, ಹೇಗೆ ಅಂದರೆ ನೋಡಿ, ಇದು ಬಂದು ರೋಸ್ ಟೈಪ್ ಇದೆ ಅಲ್ಲ, ಇದನ್ನು ನಾವು ರಿಮೂವ್ ಬೇಕಾದರೆ ಮಾಡಿಕೊಂಡು ಇದು ಒಂದು ಪರ್ಲ್ನೇ ಹಾಕ್ಕೋಬೋದು, ಇಲ್ಲ ಅಂದರೆ ಇದನ್ನು ಸೇರಿಸಿ ಕೂಡ ಹಾಕ್ಕೋಬೋದು ಫ್ರೆಂಡ್ಸ್. ಯೂನಿಕ್ ಆಗಿದೆ, ತುಂಬಾ ಯೂನಿಕ್ ಆಗಿದೆ ಈ ಪೀಸು. ಚೆನ್ನಾಗಿದೆ ಅಲ್ಲ. ನೆಕ್ಸ್ಟ್ ಇಯರಿಂಗ್ ಬಂದು ಇದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಇಯರಿಂಗ್ ಬಂದು ಈ ಥರ, ಇದು ಹೀಗೆ ಕುತ್ಕೋಬೇಕು. ಇಲ್ಲಿ ಒಂದು ಏನಾದರೂ ಲೂಪ್ ಥರ ಕೊಟ್ಟಿದ್ರೆ ಇಲ್ಲಿ ನೀಟಾಗಿ ಫಿಕ್ಸ್ ಆಗ್ತಿತ್ತು. ಬಟ್ ಇದಷ್ಟು ನೀಟಾಗಿ ಫಿಕ್ಸ್ ಆಗ್ತಾ ಇಲ್ಲ. ಬಟ್ ಐ ಲೈಕ್ ದಿಸ್ ಇಯರಿಂಗ್. ಇದು ಅಷ್ಟೇ, ಸ್ಯಾರೀಸ್ಗೆ ಮತ್ತು ಸೆಲ್ವಾರ್ಸ್ಗೆಲ್ಲ ಹಾಕ್ಕೋಬೋದು ನೀವು ಇದನ್ನು. ಸೊ ಇದಾಗಿತ್ತು ನನ್ನ ಇಯರಿಂಗ್ಸ್ ಕಲೆಕ್ಷನ್ಸ್. ನಿಮಗೆಲ್ಲ ಹೇಗೆ ಅನಿಸ್ತು, ಇಯರಿಂಗ್ಸ್ ಹೇಗಿದೆ ಅಂತ ಲಿಂಕ್ ಬೇಕಿದ್ರೆ ನೀವು ಬೈ ಮಾಡಬೇಕು ಅಂತಂದರೆ, ಯಾರೆಲ್ಲ ಬೈ ಮಾಡಬೇಕು ಅವರು ಲಿಂಕ್ ಅಂತ ಕಾಮೆಂಟ್ ಮಾಡಿ, ನಾನು ಡೈರೆಕ್ಟಾಗಿ ನಿಮಗೆ ಕಳಿಸ್ಕೊಡ್ತೀನಿ. ಆ್ಯಂಡ್ ಈ ಇಯರಿಂಗ್ಸ್ ಎಲ್ಲ ಎಸ್ಟೈಲೋ ಅನ್ನೋ ವೆಬ್ಸೈಟಲ್ಲಿ ನಾನು ಬುಕ್ ಮಾಡ್ಕೊಂಡಿದ್ದು. ಆ್ಯಂಡ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಇಮೇಜಸ್ಸಲ್ಲಿ ಹೇಗಿದೆ ಹಾಗೆ ಇದೆ ಫ್ರೆಂಡ್ಸ್.
ಸೊ ನೀವು ಆರಾಮಾಗಿ ಕಣ್ಣು ಮುಚ್ಕೊಂಡು ಆ ವೆಬ್ಸೈಟಿಂದ ಬೈ ಮಾಡ್ಕೋಬೋದು. ಆ್ಯಂಡ್ ನಾನು ನೆಕ್ಸ್ಟ್ ಬಂದು ಒಂದು ಕಾಟನ್ ಸ್ಯಾರಿ ತರಿಸಿದ್ದೀನಿ. ಆ ಸ್ಯಾರಿ ನಾನು ಓಪನ್ನೇ ಮಾಡಿಲ್ಲ, ನಿಮ್ಮ ಮುಂದೆನೇ ಓಪನ್ ಮಾಡೋಣ ಅಂತ ಹಾಗೆ ಇಟ್ಟಿದ್ದೀನಿ. ನನಗೂ ಕ್ಯೂರಿಯಾಸಿಟಿ ಇದೆ. ಆ್ಯಕ್ಚುಲಿ ಇದು ಕಾಟನ್ ಸ್ಯಾರಿ ಅಂದರೆ ರೀಸೆಂಟಾಗಿ ಒಬ್ಬರು ಸೆಲೆಬ್ರಿಟಿ ವೇರ್ ಮಾಡಿದರು. ಅವ್ರು ವೇರ್ ಮಾಡಿ ಪೋಸ್ಟ್ ಹಾಕಿದಾಗಿಂದ ಈ ಥರ ಕಾಟನ್ ಸ್ಯಾರಿಗೆ ತುಂಬಾ ಹೈಪ್ ಕ್ರಿಯೇಟ್ ಆಗಿದೆ. ಸೊ ಹಾಗಾಗಿ ನಾನು ಯೂಶ್ವಲಿ ನಾನು ಯಾರನ್ನೂ ಫಾಲೋ ಮಾಡಲ್ಲ. ಸೊ ನನಗೇನು ಇಷ್ಟ ಬರುತ್ತೆ ಅದನ್ನೇ ನಾನು ಬೈ ಮಾಡೋದು. ಬಟ್ ಈ ಸರಿ ನನಗಿದು ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ಬಟ್ ನಾನು ಬೇರೆ ಕಲರ್ ಚೂಸ್ ಮಾಡಿದ್ದೀನಿ. ಓಪನ್ ಮಾಡ್ತಾ ಇದ್ದೀನಿ ಜೊತೆನೇ. ಸಿ ಫ್ರೆಂಡ್ಸ್, ಕಾಟನ್ ಚೆಕ್ಸ್ ಸ್ಯಾರಿ. ನಿಮಗೆ ಈ ಸ್ಯಾರಿ ನೋಡಿದ ತಕ್ಷಣ ಐಡಿಯಾ ಬಂದಿರುತ್ತೆ ಯಾರ ಸೆಲೆಬ್ರಿಟಿ ಅಂತ. ಯಾರು ಅಂತ ನಾನೇ ಹೇಳಿಬಿಡ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಕಾವ್ಯ ಗೌಡ ಅಂತ ಒಬ್ಬರಿದ್ದಾರೆ. ಅವರು ಇದನ್ನ ವೇರ್ ಮಾಡಿದ್ಮೇಲೆ ಈ ಥರ ಕಾಟನ್ ಸ್ಯಾರಿಗೆ ತುಂಬಾ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಅವರು ಪಿಂಕ್ ಕಲರ್ ತೊಗೊಂಡಿದ್ರು, ನಾನು ಗ್ರೀನ್. ನನ್ನ ಹತ್ರ ಪಿಂಕ್ ತುಂಬ ಇದೆ. ಸೊ ನಾನು ಗ್ರೀನ್ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡೆ. ನನ್ನ ಹತ್ರ ಗ್ರೀನ್ ಇರಲಿಲ್ಲ, ಸೊ ಹಾಗಾಗಿ ಗ್ರೀನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ವಾವ್, ಟಚ್ ಆ್ಯಂಡ್ ಫೀಲ್ ಹೇಗಿದೆ ಅಂದರೆ ಫ್ರೆಂಡ್ಸ್, ತುಂಬಾ ಸಾಫ್ಟ್ ಆಗಿದೆ. ಮೈ ಮೇಲೆ ಹಾಕ್ಕೊಂಡ್ರೆ ಉಟ್ರೆ ಈ ಸ್ಯಾರಿ ಏನು ಒಂದು ಗ್ರಾಮ್ ಕೂಡ ವೆಯ್ಟ್ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅಷ್ಟು ಸೂಪರ್ ಆಗಿದೆ ಸ್ಯಾರಿ. ವಾವ್, ನನಗಂತೂ ಕ್ವಾಲಿಟಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಇಷ್ಟ ಆಯಿತು. ವಾವ್, ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಸಮ್ಮರ್ಗೆಲ್ಲ ಈ ಸ್ಯಾರಿ ಸಕ್ಕದಾಗಿರುತ್ತೆ. ಆ್ಯಂಡ್ ಈ ಸ್ಯಾರಿ ಉಟ್ಟಂಗೆ ಆಗಿಲ್ಲ, ತೀರಾ ಲೈಟ್ ವೆಯ್ಟ್ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ಬಟ್ ಇದನ್ನು ಬ್ಲೌಸ್ ನಾವು ಹೇಗೆ ಸ್ಟಿಚ್ ಮಾಡಿಸ್ತೀವಿ, ಹೇಗೆ ನಾವು ಡ್ರೇಪ್ ಮಾಡ್ತೀವಿ, ಹೇಗೆ ಸ್ಟೈಲ್ ಮಾಡ್ತೀವಿ, ಅದ್ರ ಮೇಲೆ ಈ ಸ್ಯಾರಿ ಲುಕ್ ಸೂಪರ್ ಆಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮ್ಗೆ ಹೇಗೆ ಅನಿಸ್ತು? ಚೆನ್ನಾಗಿದೆಯಾ? ಕಾಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಈ ಸ್ಯಾರಿ ಲಿಂಕ್ ಬೇಕು ಅಂತಂದರೆ ನನಗೆ ಕಾಮೆಂಟಲ್ಲಿ ಸ್ಯಾರಿ ಲಿಂಕ್ ಅಂತ ಕಾಮೆಂಟ್ ಮಾಡಿ, ನಾನು ಡೈರೆಕ್ಟ್ ನಿಮಗೆ ಕಳಿಸ್ಕೊಡ್ತೀನಿ. ಆ್ಯಂಡ್ ಪಲ್ಲುನಲ್ಲಿ ನೋಡಿ ಫ್ರೆಂಡ್ಸ್, ಟ್ಯಾಸಲ್ಸ್ ಅವರೇ ಕೊಟ್ಬಿಟ್ಟಿದ್ದಾರೆ. ಈ ಟ್ಯಾಸಲ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಈ ಸ್ಯಾರಿನ ನಾವು ಪರ್ಫೆಕ್ಟಾಗಿ ಬ್ಲೌಸ್ ಸ್ಟಿಚ್ ಮಾಡಿಸಿ ವೇರ್ ಮಾಡಿದ್ವಿ ಅಂದರೆ ಹೇಗಿರುತ್ತೆ ಲುಕ್ ಅಂತಂದರೆ ಒಂದು ಡೀಸೆಂಟ್ ಅಫಿಷಿಯಲ್ ಲುಕ್ ಅನ್ನೋದು ಇರುತ್ತೆ ಫ್ರೆಂಡ್ಸ್. ಆ್ಯಂಡ್ ಈ ಸ್ಯಾರಿ ಪ್ರೈಸ್ ಬಂದು ಎಷ್ಟಿರ್ಬೋದು ಅಂದ್ಕೊಂಡಿದ್ರ? ಜಸ್ಟ್ 815 rupees ಅಷ್ಟೇ ಫ್ರೆಂಡ್ಸ್. ಮಸ್ಟ್ ಬೈ. ಕಲರ್ ಆಪ್ಷನ್ಸ್ ಇದೆ, ಒಂದು 3-4 ಕಲರ್ ಆಪ್ಷನ್ಸ್ ಇದೆ. ಬಟ್ ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಆ್ಯಂಡ್ ನಾನು ನೆಕ್ಸ್ಟ್ ಸ್ಯಾರಿ ಬಂದು ಯೆಲ್ಲೋ ಆ್ಯಂಡ್ ಬ್ಲ್ಯಾಕ್. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಟಚ್ ಆ್ಯಂಡ್ ಫೀಲು ತುಂಬ ಚೆನ್ನಾಗಿದೆ. ಬಟ್ ಇದಕ್ಕೆ ಡಿಪೆಂಡ್ ಮಾಡಿಕೊಂಡ್ರೆ ಆ ಸ್ಯಾರಿ ಬಂದು ತುಂಬ ಸಾಫ್ಟ್ ಆಗಿದೆ. ಆ್ಯಂಡ್ ಇದಕ್ಕೆ ಬ್ಲೌಸ್ ಬಂದು ಬ್ಲ್ಯಾಕಲ್ಲಿ ಬಂದಿದೆ. ಈ ಥರ ಲೈನ್ಸಲ್ಲಿ ನೋಡಿ, ಇದು ಬಂದು ಬ್ಲೌಸು ಮತ್ತು ಪಲ್ಲು. ಬ್ಲೌಸೂ ಹೀಗೆ ಬಂದಿದೆ ಆ್ಯಂಡ್ ಪಲ್ಲುನೂ ಹೀಗೆ ಬಂದಿದೆ. ಆ್ಯಂಡ್ ಓವರಾಲ್ ಸ್ಯಾರಿ ಬಂದು ಈ ಥರ ಎಲ್ಲೋ ಆ್ಯಂಡ್ ಮಿರರ್ ಇದೆ ಸೆಂಟರಲ್ಲಿ ನೋಡ್ತಾ ಇರ್ಬೋದು. ಇದೂ ಅಷ್ಟೇ ಫ್ರೆಂಡ್ಸ್, ನಾವು ಹೇಗೆ ಬ್ಲೌಸ್ನ ಸ್ಟೈಲ್ ಮಾಡಿ ಉಡ್ತೀವಿ ಅದ್ರ ಮೇಲೆ ಡಿಪೆಂಡ್. ಬಟ್ ಒಂದು ಡೀಸೆಂಟ್ ಅಫಿಷಿಯಲ್ ಲುಕ್ ಅಂತೂ ಬರೋದು ಈ ಸ್ಯಾರಿ ಉಟ್ರೆ 100%. ನನಗೆ ಈ 2 ಕಾಟನ್ ಸ್ಯಾರೀಸು ತುಂಬಾ ಇಷ್ಟ ಆಯಿತು. ಸೊ ನೋಡಬೇಕು ನಾನು ಇದನ್ನು ಹೇಗೆ ಸ್ಟೈಲ್ ಮಾಡ್ತೀನಿ ಏನು ಅಂತ. ನಾನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ನೆಕ್ ಪೀಸ್ ಮತ್ತು ಇಯರಿಂಗ್ ಸೆಟ್ ಫ್ರೆಂಡ್ಸ್. ಇದನ್ನು ಮೈಸೂರು ಸಿಲ್ಕ್ ಸ್ಯಾರಿ ಆ್ಯಂಡ್ ಟ್ರೆಡಿಷ್ನಲ್ ಲುಕ್ಕಿಗೆ ಈ ಸೆಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿ
ಬುಕ್ ಮಾಡಿಕೊಂಡು ತರಿಸ್ಕೊಂಡೆ. ನೋಡಿ ಫ್ರೆಂಡ್ಸ್, ಮ್ಯಾರೂನ್ ಕಲರ್ ಇದೆ. ಬಟ್ ವೇರ್ ಮಾಡಿದಾಗ ಇದ್ರ ಲುಕ್ ಮಾತ್ರ ಎಷ್ಟು ಸಕ್ಕದಾಗಿ ಕಾಣಿಸುತ್ತೆ ಅಂದರೆ, ವೇರ್ ಮಾಡಿದಾಗ ಅಷ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಇಷ್ಟ ಆಯಿತು ನನಗೆ. ಹೇಗನ್ನಿಸ್ತು ನಿಮಗೆ? ಆ್ಯಂಡ್ ಇದಕ್ಕೆ ಇಯರಿಂಗ್ಸ್ ಕೂಡ ಬಂದಿದೆ. ಇಯರಿಂಗ್ಸ್ ಬಂದು ತುಂಬಾ ಸ್ಮಾಲ್ ಆಗಿದೆ. ಮೇ ಬಿ ಇದನ್ನು ಯೂಸ್ ಮಾಡ್ತೀನ ಅಥವಾ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತೀನ ಗೊತ್ತಿಲ್ಲ, ಬಿಕಾಸ್ ಇಯರಿಂಗ್ ತುಂಬಾ ಸ್ಮಾಲ್ ಆಗಿದೆ. ನನಗೆ ಇಷ್ಟು ಸ್ಮಾಲ್ ಇಯರಿಂಗ್ಸ್ ಹಾಕಿದ್ರೆ ಕಿವಿಗೆ ಕಾಣಿಸೋದೇ ಇಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ, ಆ್ಯಂಡ್ ಈ ಜ್ಯುವೆಲ್ರಿಗೆ ನಾನು ಕೊಟ್ಟಿರೋದು 950 ರುಪೀಸ್. ಬಟ್ ಬೇರೆ ವೆಬ್ಸೈಟಲ್ಲಿ ಅಥವಾ ಬೇರೆ ಪೇಜಸ್ಸಲ್ಲಿ ಕಮ್ಮಿ ಸಿಗ್ತಿತ್ತಾ ಗೊತ್ತಿಲ್ಲ. ಬಟ್ ಆಮೇಲೆ ಅಂದ್ಕೊಂಡೆ ಲಿಟಲ್ ಬಿಟ್ ಇದಕ್ಕೆ ಸ್ವಲ್ಪ ಜಾಸ್ತಿ ಕೊಟ್ಟನೇನೋ ಅಂತ ಅನ್ನಿಸ್ತು. ಬಟ್ ಓಕೆ, ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಹಾಕ್ಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ ಅಂತ. ನೋಡೋಣ ಇದನ್ನು ಯಾವ ಸ್ಯಾರಿಗೆ ಹೆಂಗೆ ವೇರ್ ಮಾಡ್ತೀನಿ ಗೊತ್ತಿಲ್ಲ. ಆ ವಿಡಿಯೋ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಒಂದು ಕಾಟನ್ ಟಾಪ್ ತರಿಸಿದ್ದೀನಿ, ಡೈಲಿ ವೇರ್ ಟಾಪ್. ಇದ್ರದ್ದು ಅಷ್ಟೇ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂದರೆ, ಪ್ಯೂರ್ ಕಾಟನ್ ಫ್ರೆಂಡ್ಸ್. ಇದು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದರದ್ದು ಸ್ಲೀವ್ ಬಂದು ವಿ ಶೇಪಲ್ಲಿದೆ. ಆ್ಯಂಡ್ ಸ್ಲೀವ್ಸ್ ಬಂದು ಫುಲ್ ಸ್ಲೀವಲ್ಲಿದೆ. ನಂಗೆ ಫುಲ್ ಸ್ಲೀವ್ಸ್ ಕುರ್ತಾಸ್ ಅಂದರೆ ಇಷ್ಟ ಆಗುತ್ತೆ ತುಂಬ. ಆ್ಯಂಡ್ ಕಾಟನ್ ಮೆಟೀರಿಯಲ್ ಅಂದ್ರೇ ತುಂಬ ಇಷ್ಟ. ಆ್ಯಂಡ್ ಆದರೆ ಈ ಕಲರ್ ಕೂಡ ಇರಲಿಲ್ಲ, ಸೊ ಹಾಗಾಗಿ ಈ ಕಲರ್ನ ಬೈ ಮಾಡಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು ಮೆಟೀರಿಯಲ್ ಆ್ಯಂಡ್ ಕಲರ್ ಕ್ವಾಲಿಟಿ. ನಾನು ಈ ಫೋಟೋದಲ್ಲಿ ಹೇಗೆ ನೋಡಿ ಸೆಲೆಕ್ಟ್ ಮಾಡಿಕೊಂಡು ಹಾಗೆ ಇದೆ. ಡೌಟ್ ಇತ್ತು ಈ ಕುರ್ತಾ ಮೇಲೆ ಹೇಗೆ ಬರುತ್ತೋ ಏನೋ ಗೊತ್ತಿಲ್ವಲ್ಲ ಅಂತ. ಬಟ್ ಸೂಪರ್, ವರ್ತ್ ಬೈಯಿಂಗ್ ಅಲ್ಲ ಫ್ರೆಂಡ್ಸ್, ನಾನು ಪೇ ಮಾಡಿರೋ ಅಮೌಂಟ್ಗೆ ಇದು ತುಂಬಾ ವರ್ತ್. ಬಿಕಾಸ್ ನನಗಿದು ಅಷ್ಟು ಕಮ್ಮಿಗೆ ಸಿಕ್ಕಿದೆ. ಈ ಟಾಪು ಜಸ್ಟ್ 260 ರುಪೀಸ್ಗೆ ಕಣ್ಣು ಮುಚ್ಕೊಂಡು ತೊಗೋಬೋದು, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಸೂಪರ್, ನಂಗೆ ತುಂಬಾ ಇಷ್ಟ ಆಯಿತು. ಸೊ ಆ್ಯಂಡ್ ನೆಕ್ಸ್ಟ್ ಬಂದು ಇದು ನನ್ನ ಮಗಳಿಗೆ, ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬಂತಲ್ಲ, ಸೊ ಅವಳಿಗೆ ಒಂದು ಟ್ರೆಡಿಷ್ನಲ್ ಇಯರಿಂಗ್ ಬೀಳ್ತಾ ಇದೆ, ಇಲ್ಲೊಂದು ಹುಕ್ ಬರಬೇಕಿತ್ತು. ಸೊ ಅವಳಿಗೆ ಒಂದು ಟ್ರೆಡಿಷ್ನಲ್ ಲುಕ್ ಕೊಡುವಂಥ ಡ್ರೆಸ್ ಬೇಕಿತ್ತು. ಸೊ ಹಾಗಾಗಿ ಆನ್ಲೈನಲ್ಲೇ ಆರ್ಡ್ರ್ ಮಾಡ್ಕೊಂಡಿದ್ದೆ. ನಂಗೆ ಹೊರಗಡೆ ಹೋಗಿ ಆ ಟೈಮ್ಗೆ ಬೈ ಮಾಡೋದಕ್ಕೆಲ್ಲ ಪೇಷನ್ಸು ಮತ್ತು ಎಲ್ಲ ಅಂಗಡಿನೂ ರಶ್ ಇರುತ್ತೆ, ಆಗುತ್ತೋ ಆಗಲ್ವೋ ಅಂತ ಅಂದ್ಬಿಟ್ಟು. ಸೊ ಫಾರ್ ಎ ಚೇಂಜ್ ಇದೆ ಫಸ್ಟ್ ವರ್ಷ ನಾನು ಅವಳಿಗೆ ಹಬ್ಬಕ್ಕೆ ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತರಿಸಿರೋದು. ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಬಟ್ ಆ್ಯಕ್ಚುಲಿ ಈ ಡ್ರೆಸ್ಸಲ್ಲಿ ನಾನು ಏನು ಮಿಸ್ಟೇಕ್ ಮಾಡಿದ್ದೀನಿ ಅಂದರೆ, ನೀಟಾಗಿ ನೋಡ್ಕೊಂಡಿಲ್ಲ ಫ್ರೆಂಡ್ಸ್. ಇದು ಫುಲ್ ಮೆಟೀರಿಯಲ್ ಟೈಪ್ ಬರುತ್ತಾ ಅಥವಾ ಜಸ್ಟ್ ಹೇಗೆ ಅಂದರೆ ಅನ್ಸ್ಟಿಚ್ಡ್, ಅಂದರೆ ಜಸ್ಟ್ ನಾವು ಒಂದು ಫ್ಲೀಟೆಡ್ ಬಂದು ಒಂದು ಸ್ಟಿಚ್ ಹಾಕ್ಕೊಳ್ಳೋ ಥರ ಬರುತ್ತೆ ನೋಡಿ ಲೆಹೆಂಗಾ. ಸೊ ಆ ಥರ ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಇದು ನೋಡ್ರೆ ಫುಲ್ಲು ಮೆಟೀರಿಯಲ್ ಫ್ರೆಂಡ್ಸ್. ಸೊ ಓಪನ್ ಮಾಡಿ ನೋಡಿದ್ಮೇಲೆ ನನಗೆ ಗೊತ್ತಾಯಿತು. ಬಟ್ ಆದರೂ ಆಮೇಲೆ ಮತ್ತೆ ನಾನೇನು ರಿಟರ್ನ್ ಹಾಕೋಕ್ಕೆ ಹೋಗಲಿಲ್ಲ. ಓಕೆ, ಸ್ಟಿಚ್ ಮಾಡಿಸ್ಕೊಂಡ್ರೆ ಆಯಿತು, ಮೆಟೀರಿಯಲ್ ಓಕೆ ನನಗೆ ಚೆನ್ನಾಗಿದೆ ಕ್ವಾಲಿಟಿ ಅಂತ ಅನಿಸ್ತು. ಸೊ ಅದಕ್ಕೆ ಹಾಗೆ ಇಟ್ಕೊಂಡೆ. ಇದು ಬಂದು ಲಂಗ ದಾವಣಿ ಪೀಸ್. ಇದು ಕೆಳಗಡೆ ಎಲಿಫೆಂಟ್ ಬಾರ್ಡರ್ ಇದೆ. ವರಮಹಾಲಕ್ಷ್ಮಿ ಹಬ್ಬ ಅಂದ್ರೇ ಟ್ರೆಡಿಷನ್ ಅಲ್ವಾ, ಸೊ ಹಾಗಾಗಿ ಅವಳಿಗೋಸ್ಕರ ಟ್ರೆಡಿಷ್ನಲ್ ಆಗಿರಲಿ ಅಂದ್ಬಿಟ್ಟು ನಾನು ಈ ಲಂಗ ದಾವಣಿ ಪೀಸ್ನ ಬುಕ್ ಮಾಡ್ಕೊಂಡಿದ್ದೀನಿ. ಅದೇ ಹೇಳಿದ್ನಲ್ಲ, ನಾನೇನು ಅಂದ್ಕೊಂಡಿದ್ದೆ ಜಸ್ಟ್ ಫ್ಲೀಟೆಡ್ ಸೆಮಿ ಸ್ಟಿಚ್ಡ್ ಅಂತಾರಲ್ಲ ಆ ಥರ ಸೆಮಿ ಸ್ಟಿಚ್ ಬರ್ಬೋದು ಅಂತ ನನ್ನ ಒಂದು ಇಮ್ಯಾಜಿನೇಷನ್ ಇತ್ತು. ತೆಗೆದು ನೋಡಾದ್ಮೇಲೆ ಗೊತ್ತಾಗಿದ್ದು ಫ್ರೆಂಡ್ಸ್. ಬಟ್ ನಂಗೆ ಇದು ಅಷ್ಟೇ ತುಂಬಾ ಇಷ್ಟ ಆಯಿತು. ಕಲರು ಮತ್ತು ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಆವಾಗಲೇ ತೋರಿಸಿದ್ನಲ್ವ, ಆ ನೆಕ್ ಪೀಸ್ ಇದಕ್ಕೆ 100% ಮ್ಯಾಚ್ ಆಗುತ್ತೆ. ನಾನು ನನ್ನ ಮಗಳಿಗೆ ಅದೇ ಹೇಳಿದೆ, ನನ್ನ ಮಗಳು ಕೂಡ ವೇರ್ ಮಾಡ್ಬೋದು ಆ ಸೆಟ್ನ. ಆ್ಯಂಡ್ ಇದಕ್ಕೆ ಬ್ಲೌಸ್ ಪೀಸ್ ಬಂದು
ಈ ಥರ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಬ್ಲೌಸ್ ಪೀಸೂ ಹಾಗೆ ಇದೆ ಸೇಮು. ಇದನ್ನು ಹೇಗೆ ಸ್ಟಿಚ್ ಮಾಡಿಸ್ಬೋದು, ಹೇಗೆ ಸ್ಟಿಚ್ ಮಾಡಿಸಿದ್ರೆ ಅವಳಿಗೆ ಚೆನ್ನಾಗಿ ಕಾಣಿಸುತ್ತೆ ನೋಡಿಕೊಂಡು ಸ್ಟಿಚ್ ಮಾಡಿಸ್ಬೇಕು. ಆ್ಯಂಡ್ ಇದ್ರ ಜೊತೆ ನಮಗೆ ದುಪ್ಪಟ್ಟ ಕೂಡ ಬಂದಿದೆ. ಬಟ್ ಈ ದುಪ್ಪಟ್ಟ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ನಾನು ಇದಕ್ಕೆ ಬೇರೆ ದುಪ್ಪಟ್ಟ ಮ್ಯಾಚ್ ಮಾಡ್ತೀನಿ. ಇದೇ ಮೆರೂನ್ ಕಲರಲ್ಲಿ ಸ್ವಲ್ಪ ಬೇರೆ ಕ್ವಾಲಿಟಿನ ನಾನು ಹೋಗಿ ಬೈ ಮಾಡಬೇಕು ಇದಕ್ಕೋಸ್ಕರ. ಬಿಕಾಸ್ ನನಗೆ ಈ ದುಪ್ಪಟ್ಟ ಸ್ವಲ್ಪನೂ ಇಷ್ಟ ಆಗಲಿಲ್ಲ ಕ್ವಾಲಿಟಿ. ಇದು ತುಂಬ ಚೆನ್ನಾಗಿದೆ ಮೆಟೀರಿಯಲ್, ಈ ಮೆಟೀರಿಯಲ್ ಲಂಗ ದಾವಣಿ ಮತ್ತು ಬ್ಲೌಸ್ದು. ಬಟ್ ಈ ದುಪ್ಪಟ್ಟ ಚೆನ್ನಾಗಿಲ್ಲ, ಐ ಡೋಂಟ್ ಲೈಕ್ ಇಟ್. ಸೊ ಇವಾಗ ಇದಕ್ಕೊಂದು ಶಾಪ್ ಮಾಡಬೇಕು, ಒಂದು ದುಪ್ಪಟ್ಟ ಬೇರೆ ತರಬೇಕು ಫ್ರೆಂಡ್ಸ್. ಸೊ ಇಷ್ಟ ಆಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಿಮಗೆಲ್ಲ ಹೇಗೆ ಅನಿಸ್ತು, ಯಾವುದು ಇಷ್ಟ ಆಯಿತು ನಿಮ್ಗೆ, ಇದರಲ್ಲಿ ಯಾವ ಇಯರಿಂಗ್ಸ್ ಇಷ್ಟ ಆಯಿತು, ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ನೀವು ಇದರಲ್ಲಿ ಯಾವುದೇ ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕು ಅಂದ್ರೂ ನನಗೆ ಲಿಂಕ್ ಅಂತ ಕಳಿಸಿ. ಯಾವುದ್ರದ್ದು ಲಿಂಕ್ ಬೇಕು ಅಂತ ಹೇಳಿಬಿಟ್ಟು ಲಿಂಕ್ ಅಂತ ಕಳಿಸಿ. ನಾನು 100% ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಇದನ್ನೆಲ್ಲ ನಾನು ಸ್ಟಿಚ್ ಮಾಡಿ ವೇರ್ ಮಾಡ್ತೀನಿ, ಹೇಗೆಲ್ಲ ನಾನು ಸ್ಟೈಲ್ ಮಾಡ್ತೀನಿ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರಾ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.